ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ದುಪ್ಪಟ್ಟದಲ್ಲಿ ಸ್ಯಾರಿ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ. ನೋಡಿ, ಒಂದು ದುಪ್ಪಟ್ಟ ತೊಗೊಂಡಿದ್ದೀನಿ. ಈ ಥರನಾದರೂ ತೊಗೋಬೋದು. ನಿಮ್ಮ ಹತ್ರ ಯಾವ ಥರ ದುಪ್ಪಟ್ಟ ಇದ್ರೂ ಯೂಸ್ ಮಾಡಿಕೊಂಡು ಈ ಥರ ಸ್ಯಾರಿ ಹಾಕ್ಬೋದು. ನೋಡಿ, ನಾನಿಲ್ಲಿ ಸ್ಯಾರಿ ನೀರಿಗೆ ಹಾಕ್ಕೊಂಡಂಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ಯಾರಿ ನೀರಿಗೆ ಹಾಕ್ಕೊಂಡಂಗೆ ಫುಲ್ಲು ವೇಲ್ನ ಸ್ಯಾರಿ ನೀರಿಗೆ ಹಾಕ್ಕೊಂಡಂಗೆ ಹಾಕ್ಕೊತಾ ಇದ್ದೇನೆ. ಆಮೇಲೆ ಒಂದು ಸೈಡ್ಗೆ ಪಿನ್ನ ಹಾಕ್ಕೊತಾ ಇದ್ದೇನೆ. ಎಲ್ಲ ನೀರಿಗೆ ಜೋಡಿಸ್ಬಿಟ್ಟು ಪಿನ್ನ ಹಾಕ್ಕೊತಾ ಇದ್ದೇನೆ. ಬಟ್ಟೆ ಕ್ಲಿಪ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಗುಂಡು ಪಿನ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಪಿನ್ ಆದರೂ ಹಾಕ್ಬೋದು. ಬಟ್ಟೆ ಪಿನ್ ಯಾಕೆ ಯೂಸ್ ಮಾಡಲ್ಲ ಅಂದರೆ, ಬಿಚ್ಚೋವಾಗ ಬಟ್ಟೆ ಪಿನ್ ಸಿಕ್ಕಿ ಅರ್ಧೋಗುತ್ತೆ ಬಟ್ಟೆ ಅಂತ ಹೇಳಿ ಯೂಸ್ ಮಾಡೋದಿಲ್ಲ. ಸೈಡು ನೀರಿಗೆ ಹಿಡಿಬೇಕಾಗುತ್ತೆ. ನೋಡಿ, ಒಂದು ಸೈಡು ನೀರಿಗೆ ಹಿಡಿದು ನಾನಿಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಸೈಡು ನೀರಿಗೆ ಹಿಡಿತಾ ಇದೆ. ಮೇಲ್ಗಡೆ ಹೇಗೆ ನೀರಿಗೆ ಹಿಡಿತಿದ್ದೀನೋ ಹಾಗೆಯೇ ಕೆಳ ಸೈಡನ್ನು ನೀರಿಗೆ ಹಿಡಿತಾ ಹೋಗಬೇಕು. ನೋಡಿ, ನಿಧಾನವಾಗಿ ನೀರಿಗೆ ಹಿಡಿತಾ ಹೋಗಬೇಕು. ಒಳಗೆ ಒಂದೊಂದು ಹೋಗಿರ್ತವೆ, ಅದಕ್ಕೋಸ್ಕರ ನಾವಿಲ್ಲಿ 1 by 1 ನೀರಿಗೆನ ಹಿಡಿತಾ ಹೋಗಬೇಕು. ನಾವು ಎಷ್ಟು ಚೆನ್ನಾಗಿ ನೀರಿಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿ, 1 by 1 ಈ ಥರ ನೀರಿಗೆ ಮಾಡ್ಕೋಬೇಕಾಗುತ್ತೆ. ಈ ಥರ ನೀರಿಗೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಯಾರಿ ಉಡ್ಸೋವಾಗ ನಮಗೆ ನೀರಿಗೆ ಎಲ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರಿಗೆನ ಹಿಡ್ಕೊಂಡು ನಾವಿಲ್ಲಿ ಜೋಡಿಸ್ಕೊಂಡು ಪಿನ್ ಹಾಕ್ಕೋಬೇಕು ಅಂತಲೇ ಹೇಳ್ಬೋದು. ಹಾಗೆಯೇ ಮಧ್ಯನೂ ಸಹ ನಾನಿಲ್ಲಿ ನೀಟಾಗಿ ಮರ್ಚ್ಕೊಂಡಿದ್ದೀನಿ. ನೋಡಿ, ಮಿಸ್ ಆಗಿಬಿಡುತ್ತೆ ನೀರಿಗೆ. ಅದಕ್ಕೋಸ್ಕರ ಸ್ಯಾರಿನ ನಾವು ಹೇಗೆ ಬಿಂದಿಗೆಗೆ ಹಿಂದ್ಗಡೆಯಿಂದ ಹಾಕ್ಕೊತೀವೋ ಇದಕ್ಕೂ ಸಹ ಬಿಂದಿಗೆ ಹಿಂದ್ಗಡೆಯಿಂದ ಹಾಕೋಬೇಕು. ಎರಡು ಸೈಡು ಈಕ್ವಲ್ ಆಗಿರಬೇಕು. ಆಮೇಲೆ ನೀರಿಗೆನ ಜೋಡಿಸ್ಕೋಬೇಕು. ಒಂದು ನೀರಿಗೆ ಮಿಸ್ ಆದ್ರೂ ಇಲ್ಲಿ ಸ್ಯಾರಿ ಚೆನ್ನಾಗಿ ಬರಲ್ಲ ಅಂತಲೇ ಹೇಳ್ಬೋದು. ನೋಡಿ, ಎರಡು ಸೈಡು ನೀಟಾಗಿ ನೀರಿಗೆ ಹಿಡಿದು ನಾನಿಲ್ಲಿ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಬಟ್ಟೆ ಪಿನ್ನು. ನಾವಿಲ್ಲಿ ಬಟ್ಟೆ ಪಿನ್ನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸೂಜಿ ದಾರ ಹಾಕ್ಕೋಬೋದು, ಇಲ್ಲಾಂದರೆ ಇದೇ ಥರ ಪಿನ್ನಲ್ಲಿ ಹಾಕ್ಕೋಬೋದು. ಆವಾಗಲೇ ಹೇಳ್ದಂಗೆ ಪಿನ್ನ ಯಾಕೆ ಯೂಸ್ ಮಾಡೋದಿಲ್ಲ ಅಂತ ಅಂದರೆ, ಪಿನ್ನ ಬಟ್ಟೆಗೆ ಸಿಕ್ಕಿ ಹಾಳಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸೂಜಿ ದಾರದಲ್ಲಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಆಮೇಲೆ ನಾನು ನೀರಿಗೆನ ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ. ಎರಡು ಸೈಡು ನೀರಿಗೆನ ಸ್ಪ್ಲಿಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಈ ಥರ ನೀರಿಗೆನ ನೀಟಾಗಿ ಸ್ಪ್ಲಿಟ್ ಮಾಡ್ಕೋಬೇಕು. ನೀರಿಗೆ ಯಾವ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನೀರಿಗೆನ ನೀಟಾಗಿ ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. 2 ಸೈಡನ್ನು ನೀರಿಗೆನ ಸ್ಪ್ಲಿಟ್ ಮಾಡಬೇಕು. ನೋಡಿ, ಎಡಗಡೆ ಮುಖವಾಗಿ ನೀರಿಗೆ ಸ್ಪ್ಲಿಟ್ ಮಾಡಬೇಕು, ಬಲಗಡೆ ಮುಖವಾಗಿ ನೀರಿಗೆನ ಸ್ಪ್ಲಿಟ್ ಮಾಡಬೇಕು. ಹಾಗಾದ್ರೇ ಸ್ಯಾರಿ ಚೆನ್ನಾಗಿ ಬರೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೇಮ್ ಸ್ಯಾರಿ ಥರನೇ ಬಂದಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಈಸಿ ಮೆಥಡು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬಿಂದಿಗೆ ಇದ್ದರೆ ಈ ಮೆಥಡನ್ನ ಯೂಸ್ ಮಾಡಿ ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.